Hi, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸೊ ಇವತ್ತಿನ ವಿಡಿಯೋ ಬಂದು ಅಮೆಝಾನ್ ಹಾಲ್ ಹೇರ್ ಕೇರ್ ಎಡಿಷನ್. ನಾನು ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್ನ ಇವತ್ತು ರಿವ್ಯೂ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. Do check out. And great Indian sale ನಡೀತಿದೆ. ಸೊ ದಿಸ್ ಇಸ್ ದ ಗ್ರೇಟ್ ಟೈಮ್ ಟು ಶಾಪ್ ಫ್ರಮ್ ಅಮೆಝಾನ್. ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಮಿನಿಮಮ್ 30-50% ಡಿಸ್ಕೌಂಟ್ ಇದ್ದೇ ಇರುತ್ತೆ. ಆ್ಯಂಡ್ ನಾನು ತರಿಸಿರೋ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಮೋರ್ ದೆನ್ 50% ಡಿಸ್ಕೌಂಟ್ ಇದೆ. ಐ ಚೆಕ್ಡ್ ಇಟ್ ಔಟ್ ರೀಸೆಂಟ್ಲಿ. ಐ ರಿಗ್ರೆಟ್ ಬೈಯಿಂಗ್ ಇಟ್ ಲಾಸ್ಟ್ ಮಂತ್. ಸೊ ನೀವು ಅದೇ ತಪ್ಪು ಮಾಡಬೇಡಿ. ಹೇಗೂ ಸೇಲ್ ನಡೀತಾ ಇದೆ. ಯು ಕ್ಯಾನ್ ಜಸ್ಟ್ ಗೋ ಶಾಪ್ ಇಫ್ ಯು ವಾಂಟ್. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಝೀರೋ ಹೇರ್ ಫಾಲ್ ಅಚೀವ್ ಮಾಡೋಕ್ಕೆ ಒಂದು ಪ್ರೋ ಟಿಪ್ ಇದೆ. ಸೊ ಡೂ ಚೆಕ್ ಇಟ್ ಔಟ್. ಸೊ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಅದೇನು ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್ ಬಂದು ಈ ಶ್ಯಾಂಪೂ. ಐ ಥಿಂಕ್ ಮೋಸ್ಟ್ ಆಫ್ ಯು ಮೈಟ್ ನೋ ದಿಸ್. ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಹೈಲರಾನ್ ಮಾಯಿಶ್ಚರ್ ಫಿಲ್ಲಿಂಗ್ ಶಾಂಪೂ. This is one of the best shampoo. I'm using it since a year. ನನ್ನ ಹೇರ್ ಟೆಕ್ಸ್ಚರೇ ಚೇಂಜ್ ಆಯಿತು. ತುಂಬ ಫ್ರಿಝಿ ಇತ್ತು, ತುಂಬ ಹೇರ್ ಫಾಲ್ ಆಗ್ತಿತ್ತು ನನಗೆ. ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೇರ್ ಫಾಲ್ ಆಯಿತು, ಆಮೇಲೆ ಕಂಟ್ರೋಲ್ ಆಯಿತು. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಇದು ಬೇರೆ ಬೇರೆ ಸೈಜಲ್ಲಿ ಬರುತ್ತೆ. ಐ ಥಿಂಕ್ ದಿಸ್ ಇಸ್ ಅರೌಂಡ್ 650 ml. ಪ್ರೈಸ್ ಬಂದು $929, ಬಟ್ ನನಗೆ ಅರೌಂಡ್ 600ಗೆ ಸಿಕ್ತು ಇದು. ಸೊ ಇದೇ ಬಿಗ್ಗೆಸ್ಟ್ ಪ್ಯಾಕ್ ಅನಿಸುತ್ತೆ, 650 ml. ನೀವು ಆ್ಯಂಡ್ ಇಟ್ಸ್ ವೆರಿ ಬಡ್ಜೆಟ್ ಫ್ರೆಂಡ್ಲಿ. ಬೇರೆ ನೀವು ಹೈ ಎಂಡ್ ಬ್ರ್ಯಾಂಡ್ಸ್ದು ಶಾಂಪೂ ಕನ್ಸಿಡರ್ ಮಾಡಿದ್ರೆ ಇದು ಅದೇ ಥರ ರಿಸಲ್ಟ್ಸ್ ಕೊಡುತ್ತೆ. ಆ್ಯಂಡ್ ನಿಮಗೆ ಅಮೆಝಾನಲ್ಲಿ ಇದು ಜಸ್ಟ್ ಫಾರ್ ಅರೌಂಡ್ ನನಗೆ 650ಗೆ ಸಿಕ್ತು ಅನಿಸುತ್ತೆ. ನಾನು ಲಿಂಕ್ ಇವಾಗ ಇನ್ನೂ ಕಮ್ಮಿ ಆಗಿರ್ಬೋದು, ಲಿಂಕ್ ಚೆಕ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ತಗೊಳ್ಳಿ. ದಿಸ್ ಇಸ್ ದ ಶಾಂಪೂ ಐ ಯೂಸ್. ನೆಕ್ಸ್ಟ್ ಬಂದು ನಾನು ಕಂಡೀಷ್ನರ್ ಯೂಸ್ ಮಾಡಲ್ಲ, ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವ್ರದ್ದು ಆರ್ಗನ್ ಆಯಿಲ್ ಆ್ಯಂಡ್ ಲ್ಯಾವೆಂಡರ್ ಹೇರ್ ಮಾಸ್ಕ್. ಈ ಥರ ಬರುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಇದು ಅರ್ಧ ಖಾಲಿ ಆಗೋಗಿದೆ. ಫ್ರೇಗ್ರೆನ್ಸ್ ಸ್ಟ್ರೆಸ್ ಮಿಟ್ ಸೋ ಗುಡ್. ಆ ಮೈಲ್ಡ್ ಲ್ಯಾವೆಂಡರ್ ಫ್ರೇಗ್ರೆನ್ಸ್ ನಿಮಗೆ ಥ್ರೂ ಔಟ್ ಲೈಕ್ ಒನ್ ಡೇ ಅಂತೂ ಇದ್ದೇ ಇರುತ್ತೆ ಕೂದಲಲ್ಲಿ. ಜಸ್ಟ್ ಅಪ್ಲೈ ಮಾಡಿ 2 minutes ಬಿಟ್ಟು ವಾಶ್ ಮಾಡಿ. ಅಲ್ಟ್ರಾ ಸಿಲ್ಕಿ ಸ್ಮೂತ್ ಹೇರ್ ನಿಮ್ಗೆ ಸಿಗುತ್ತೆ. ನಿಮ್ಮದು ಹೇರ್ ಟೆಕ್ಸ್ಚರ್ ಕರ್ಲಿ ಆಗಿರ್ಬೋದು, ಸ್ಟ್ರೇಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಫ್ರಿಸ್ ಫ್ರೀ ಕೂದಲು ನಿಮ್ದು ಆಗೇ ಆಗುತ್ತೆ ಇದನ್ನು ಯೂಸ್ ಮಾಡಿದ್ರೆ. ಐ ಆಮ್ ಶ್ಯೂರ್. ಯಾಕಂದರೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಂದು ಹೇರ್ ಟೆಕ್ಸ್ಚರ್ ಈ ಥರ ಆಗಿರೋದು. ನಾನೇನು ಯೂಸ್ ಮಾಡಿಲ್ಲ, ಇದೇ ಶಾಂಪೂ, ಇದೇ ಹೇರ್ ಮಾಸ್ಕ್ ಆ್ಯಂಡ್ ಸೆರಮ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಯಾವುದೇ ಬೇರೆ ಥರ ಪ್ರಾಡಕ್ಟ್ ಸ್ಪ್ರೇ ಆಗಲಿ ಏನೂ ಯೂಸ್ ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಹೇರ್ ಮಾಸ್ಕ್ ಎವರ್. ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ಇಟ್ಸ್ ಅರೌಂಡ್ 600 ಅಂತ ಇದೆ, ಬಟ್ ಐ ಥಿಂಕ್ ಐ ಗಾಟ್ ಇಟ್ ಫಾರ್ ಅರೌಂಡ್ 400 ಆ್ಯಂಡ್ ಚೇಂಜ್. ಅಗೇನ್ ಇದು ಬಡ್ಜೆಟ್ ಫ್ರೆಂಡ್ಲಿ ರೇಂಜಲ್ಲೇ ಇದೆ. ಲಾಂಗ್ ಲಾಸ್ಟಿಂಗ್ ಕೂಡ. ನಿಮಗೆ ಒಂದು ಪ್ಯಾಕ್ ಅರೌಂಡ್ 2-3 months ಆರಾಮಾಗಿ ಬರುತ್ತೆ. ಯಾಕಂದರೆ ನಾನು ಎಲ್ಲ ಹೇರ್ ವಾಶ್ಗೂ ಯೂಸ್ ಮಾಡಲ್ಲ, ವೀಕ್ಲಿ ಒನ್ಸ್ ಮಾತ್ರ ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ. ಸೊ ಆರಾಮ್ಸೆ ನಿಮಗೆ 3 to 4 months ಬರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಒನ್. ನೆಕ್ಸ್ಟ್ ಒನ್ ಬಂದು ಹೇರ್ ಸಿರಮ್. ಹೇರ್ ಸಿರಮ್ಗೆ ಐ ಯೂಸ್ ದಿಸ್ ಮ್ಯಾಟ್ರಿಕ್ಸ್ ಸ್ಮೂತ್ ಸ್ಟ್ರೈಟ್ ಪ್ರೊಫೆಷ್ನಲ್ ಸ್ಪ್ಲಿಟ್ ಆ್ಯಂಡ್ ಸಿರಮ್. ಸೊ ಸ್ಪ್ಲಿಟ್ ಆ್ಯಂಡ್ ಸಿರೋರ್ಗೆ, ಫ್ರಿಜ್ ಹೇರ್ ಇರೋರಿಗೆ ಡೆಫಿನೆಟ್ ಆಗಲಿ ಇಟ್ಸ್ ಅ ಗುಡ್ ಒನ್. ಬಟ್ ಒಂದು ಡ್ರಾಬ್ಯಾಕ್ ಏನಂದರೆ ಇದು ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ. ಆ್ಯಂಡ್ ಫ್ರೇಗ್ರೆನ್ಸ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಟ್ ಇದು ತುಂಬ ಎಫೆಕ್ಟಿವ್ ಕೂದಲ ಮೇಲೆ. ಇಟ್ ಕೀಪ್ಸ್ ಯುವರ್ ಹೇರ್ ಇನ್ ಪ್ಲೇಸ್. ಫ್ರಿಝಿ ಕೂದಲಿರೋರು ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಇದ್ರದ್ದು ಪ್ರೈಸ್ ಬಂದು 530 ಇದೆ, ಬಟ್ ಐ ಥಿಂಕ್ ಐ ಗಾಟ್ ಇಟ್ ಅರೌಂಡ್ 400 ಚೇಂಜಿಗೆ ಸಿಕ್ಕಿದೆ ನನಗೆ. ಈಗೇನು ಇದು ಅಮೆಝಾನಲ್ಲೇ ತೊಗೊಂಡಿದ್ದು ನಾನು. ಐ ಆಮ್ ಯೂಸಿಂಗ್ ಇಟ್ ಸಿನ್ಸ್ ಅ ಇಯರ್. ಆ್ಯಂಡ್ ಇದನ್ನು ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಇಟ್ ಈಸ್ ವೆರಿ ಎಫೆಕ್ಟಿವ್. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಅದೇ ಕನ್ಸಿಸ್ಟೆನ್ಸಿ ಸ್ವಲ್ಪ ಆಯಿಲಿ ಇದೆ, ದಟ್ ಈಸ್ ದ ಓನ್ಲಿ ಡ್ರಾಬ್ಯಾಕ್. ಅದು ಬಿಟ್ಟರೆ ಇಟ್ ಈಸ್ ದ ಬೆಸ್ಟ್ ಸೆರಮ್. ಆ್ಯಂಡ್ ನೆಕ್ಸ್ಟ್ ಬಂದು ಕೋಂಬ್. ವುಡನ್ ಕೋಂಬ್ ಯೂಸ್ ಮಾಡಬೇಕು ಅಂತಾರೆ. ಐ ಡೋಂಟ್ ನೋ ಮಚ್ ಬೆನಿಫಿಟ್ ಏನಿದೆ ಅಂತ, ಬಟ್ ದಿಸ್ ಇಸ್ ದ ಕೋಂಬ್ ಐ ಯೂಸ್. ಇದು ವೇಗಾ ಅವ್ರದ್ದು ಹ್ಯಾಂಡ್ ಕ್ರಾಫ್ಟೆಡ್ ಕೋಂಬ್ ಅಂತ ಇದೆ. ನೀಮ್
ಟ್ರೀಯಿಂದ ಮಾಡಿರೋದು. ಆ್ಯಂಡ್ ನಾನು ಡೈಲಿ ಇದರಲ್ಲೇ ಕೋಮ್ ಮಾಡೋದು ನನ್ನ ಕೂದಲನ್ನ. ಇದ್ರದ್ದು ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಫ್ ಯು ವಾಂಟ್ ಟು ಚೆಕ್ಔಟ್. ನೆಕ್ಸ್ಟ್ ನಾವು ಹೇರ್ ಅಪ್ಲಯನ್ಸಸ್ಗೆ ಹೋಗೋಣ, ಏನಾರು ಯೂಸ್ ಮಾಡಿ. ಫಸ್ಟ್ ಇಸ್ ದ ಸ್ಟ್ರೈಟ್ನರ್. ಡ್ರೈಯರ್. ನಾನು ಈ ಡ್ರೈಯರ್ನ ರೀಸೆಂಟಾಗಿ ತೊಗೊಂಡಿರೋದು, ಐ ಥಿಂಕ್ 1 ಮಂತ್ ಆಯಿತು ಅಷ್ಟೇ. ಇದು ಫಿಲಿಪ್ಸ್ ಅವ್ರದ್ದು, ಕಾಣಿಸ್ತಿದೆ ಅನ್ಕೋತೀನಿ. ಫಿಲಿಪ್ಸ್ ಅವ್ರದ್ದು 1000 ವಾಟ್ ಹೇರ್ ಡ್ರೈಯರ್. ಇದು ನಾರ್ಮಲ್ ಹೇರ್ ಡ್ರೈಯರ್. ನಿಮಗೆ 2 ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಇಲ್ಲಿ. ಈ ಥರ 2 ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ನಾನು ಡ್ರೈಯರ್ ಅಷ್ಟು ಯೂಸ್ ಮಾಡಲ್ಲ, ಬಿಕಾಸ್ ನೀವು ಯಾವುದೇ ಹೈ ಎಂಡ್ ಬ್ರ್ಯಾಂಡು ಡ್ರೈಯರ್ ಯೂಸ್ ಮಾಡಿದ್ರು ಸಮ್ ಆರ್ ದಿ ಅದರ್ ವೇ ಅದು ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡೇ ಮಾಡುತ್ತೆ. ಸೊ ಡ್ರೈಯರ್ ನಿಮಗೆ ನೆಸೆಸಿಟಿ ಇದ್ದಾಗ, ಲೈಕ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಯೂಸ್ ಮಾಡಿ, ಇಲ್ಲ ನ್ಯಾಚುರಲ್ ಆಗಿ ಅದನ್ನ ಡ್ರೈ ಆಗಕ್ಕೆ ಬಿಡಿ ಅಂತ ನಾನು ಹೇಳ್ತೀನಿ. ನೀವು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ರೇಂಜಲ್ಲಿ ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಒನ್. ಇದು ಅರೌಂಡ್ 1000 ಚೇಂಜ್ ಇದೆ MRP, ಬಟ್ ನನಗೆ 900 ಆ್ಯಂಡ್ ಚೇಂಜಿಗೆ ಸಿಕ್ತು. ನಾನು ನೆನೆ ಚೆಕ್ ಮಾಡಿದಾಗ ಇದು 800 ಆ್ಯಂಡ್ ಸಮಥಿಂಗ್ ಇದೆ ಸೇಲಲ್ಲಿ. ಸೊ ಸ್ವಲ್ಪ ಲಾಸ್ ಆಯಿತು. ಇಟ್ಸ್ ಓಕೆ, ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಸಿನ್ಸ್ ಅ ವೈಲ್. ಸೊ ನೆಕ್ಸ್ಟ್ ಒನ್ ಬಂದು ಸ್ಟ್ರೈಟ್ನರ್ ಬಂದು ನಾನು ಫಿಲಿಪ್ಸ್ ಅವ್ರದ್ದು ಯೂಸ್ ಮಾಡ್ತಿರೋದು. ಇದು ಕೆರಾ ಶೈನ್ ಸ್ಟ್ರೈಟ್ನರ್. ಈ ಥರ ಬರುತ್ತೆ. ಇದು ತುಂಬ ಹೊಸ ಮಾಡಲ್ ಏನಲ್ಲ, ಹಳೆ ಮಾಡಲೇ, ಬಟ್ ನನಗೆ ತುಂಬ ಟೈಮಿಂದ ತೊಗೋಬೇಕು ಅಂತ ಇತ್ತು. ಈ ಥರ ಲಾಕ್ ಸಿಸ್ಟಮ್ ಇದೆ, ಲಾಕ್ ಓಪನ್ ಆಗುತ್ತೆ, ಹಿಂಗೆ ಮಾಡಿ ಯು ಕ್ಯಾನ್ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಆನ್ ಆಫ್ ಟೆಂಪ್ರೇಚರ್ ಸೆಟ್ಟಿಂಗ್ ಏನೂ ಇಲ್ಲ. ಈ ಥರ ಆನ್ ಆಫ್ಗೆ ಒಂದು ನಾಬ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂದರೆ ದಿಸ್ ಹ್ಯಾಸ್ ದಿಸ್ ಕೋಟಿಂಗ್. ಏನು ಕೋಟಿಂಗ್ ಅಂತ ಗೊತ್ತಿಲ್ಲ, ತುಂಬ ಸಿಲ್ಕಿಯಾಗಿ ಕಾಣಿಸುತ್ತೆ ನಿಮ್ಮ ಕೂದಲು ಇದರಲ್ಲಿ. ಆ್ಯಂಡ್ ಬೇಗ ಸ್ಟ್ರೈಟ್ ಮಾಡ್ಬೋದು. ಏನಕ್ಕಂದರೆ ಇದು ತುಂಬ ಅಗಲ ಇದೆ. ಯೂಶ್ವಲಿ ಸ್ಟ್ರೈಟ್ನರ್ದು ಇದು ವಿಡ್ತ್ ಸ್ವಲ್ಪ ಚಿಕ್ಕದು ಬರುತ್ತೆ, ಬಟ್ ಇದು ಅಗಲ ಇದೆ. ಸೊ ದಟ್ ನೀವು ನೋಡ್ಬೋದು ಇಷ್ಟು ಹೇರ್ಸ್ನು ಒಟ್ಟಿಗೆ ಈ ಥರ ಮಾಡ್ಬೋದು, ಸ್ಟ್ರೈಟ್ ಮಾಡ್ಬೋದು. ಸೊ ನೀವೇನಾದರೂ ತುಂಬ ಹೇರ್ ಇದ್ದರೆ ನಿಮ್ಮ ಬೇಗ ಸ್ಟ್ರೈಟಿಂಗ್ ಮಾಡಿ ಮುಗಿಯುತ್ತೆ. ಆ್ಯಂಡ್ ಏನೋ ಎಕ್ಸ್ಟ್ರಾ ಶೈನ್ ಕೊಡುತ್ತೆ ಇದು, ಅದಂತೂ ಪಕ್ಕ. ಯಾಕಂದರೆ ನಾನು ಇದನ್ನ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಪ್ರೈಸ್ ರೇಂಜ್ ಬಂದು ಅರೌಂಡ್ 2800 ಏನೋ ಇತ್ತು, ಬಟ್ ನನಗೆ 2500ಗೆ ಸಿಕ್ತು. ಮೋಸ್ಟ್ಲಿ ಇವಾಗ ಇನ್ನೂ ಕಮ್ಮಿ ಆಗಿರ್ಬೋದು. ಸೊ ಯಾವತ್ತೂ ಹೇರ್ ಸ್ಟ್ರೈಟ್ ಮಾಡುವಾಗ ಪ್ರೊಟೆಕ್ಷನ್ಗೆ ನಾನು ಲಿವಾನ್ ಡ್ಯಾಮೇಜ್ ಪ್ರೊಟೆಕ್ಟ್ ಸೆರಮ್ನ ಯೂಸ್ ಮಾಡ್ತೀನಿ. ಇದು ಗೊತ್ತಿಲ್ಲ ಇದು ಅಷ್ಟೊಂದೇನೋ ಎಫೆಕ್ಟಿವ್ ಅಲ್ವಾ ಅಂತ. ನನ್ನ ಕೂದಲು ಇಲ್ಲಿ ತನಕ ಡ್ಯಾಮೇಜ್ ಆಗಿಲ್ಲ. ನಾನು ಕಮ್ಮಿ ಸ್ಟ್ರೈಟ್ನಿಂಗ್ ಮಾಡಿದಾಗೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ. ನೀವು ಯಾವುದೇ ಬ್ರ್ಯಾಂಡದ್ದು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಇದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ, ತುಂಬ ತಿಕ್ಕಿಲ್ಲ, ಕೂದಲು ಒಂಥರ ಆಗಲ್ಲ. ಇದನ್ನು ಹಾಕಿ ಸ್ಟ್ರೈಟ್ ಮಾಡಿದ್ರೆ ನೀಟಾಗಿ ಹಾಗೆ ಕೂತ್ಕೊಳ್ಳುತ್ತೆ. ಸೆಟ್ಟಿಂಗ್ ಸ್ಪ್ರೇದು ಅವಶ್ಯಕತೆ ಇರೋಲ್ಲ. ನಾನಂತೂ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಲ್ಲ. ನಾನು ಈ ಸೆರಮ್ನ ಹಾಕಿ ಸ್ಟ್ರೈಟ್ ಮಾಡಿದ್ರೆ ಅದು ಹೇರ್ಸ್ ಎಲ್ಲ ಇಟ್ ವಿಲ್ ಸ್ಟೇ ಆನ್ ಪ್ಲೇಸ್. ಸೊ ಇದ್ರದ್ದು ಪ್ರೈಸ್ ಬಂದು 375 ಇದೆ. ಐ ಥಿಂಕ್ ಐ ಗಾಟ್ ಇಟ್ ಫಾರ್ ಅರೌಂಡ್ 300, ಅಥವಾ ಡಿಸ್ಕೌಂಟ್ ಇರಲಿಲ್ಲ ಅನಿಸುತ್ತೆ ಇದಕ್ಕೆ, ಐ ಕಾಂಟ್ ರಿಮೆಂಬರ್. ಈ ಥರ ಬರುತ್ತೆ ಸ್ಪ್ರೇ ಬಾಟ್ಲ್. ಇದು ಐ ಥಿಂಕ್ ಇದು 350 ಅಲ್ಲ 100 ml ಇದು ಅಂತ. ಆ್ಯಂಡ್ ನಾನು ಹೇಳಿದ್ದೆ ಒಂದು ಪ್ರೋ ಟಿಪ್ ಕೊಡ್ತೀನಿ ಟು ಅಚೀವ್ 0 ಹೇರ್ ಫಾಲ್. ಆ್ಯಂಡ್ ದ್ಯಾಟ್ ಪ್ರೋ ಟಿಪ್ ಬಂದು ಇದು ರೋಸ್ಮೆರಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಮೈಟ್ ಬಿ ನೋಯಿಂಗ್ ರೋಸ್ಮೆರಿ ಟು ಯೂಸಸ್. ನನಗೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಹೇರ್ ಫಾಲ್ ಆಗಿತ್ತು. ಲಿಟ್ರಲಿ ಎಲ್ಲಂದ್ರಲ್ಲಿ ಕೂದಲು ಉದುರ್ಕೊಂಡಿರ್ತಾಯಿತ್ತು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೇ ನಂದು ಹೇರ್ ಫಾಲ್ ಕಂಟ್ರೋಲಿಗೆ ಬಂದಿದ್ದು. ಇದು ಯಾವುದೋ ಬೇರೆ ಬ್ರ್ಯಾಂಡ್ ನೇಮ್ ಏನೋ ಹಾಕಿಲ್ಲ ಇವರು. ಪ್ರೀಮಿಯಂ ರೋಸ್ಮೆರಿ ಡ್ರೈಡ್ ಲೀವ್ಸ್ ಅಂತ ಇದೆ ಅಷ್ಟೇ. ಬಟ್ ನಾನು ಪಿಕ್ಚರ್ ಅಟ್ಯಾಚ್ ಮಾಡಿದ್ದೀನಲ್ಲ, ಆ ಬ್ರ್ಯಾಂಡು ಯೂಸ್ ಮಾಡೋದು ಯಾವಾಗಲೂ. ಏನಿಲ್ಲ, 1 ಕಪ್ ವಾಟರ್ಗೆ 2 ಟೇಬಲ್ ಸ್ಪೂನ್ ರೋಸ್ಮೆರಿ ಹಾಕಿ ಬಾಯ್ಲ್ ಮಾಡಿ ಅಪ್ ಟು 10 ಮಿನಿಟ್ಸ್. ಆಮೇಲೆ ಸ್ಟ್ರೈನ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಬಾಟ್ಲಲ್ಲಿ ಸ್ಟೋರ್ ಮಾಡಿ 1 ವೀಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. 1 ವೀಕ್ ಒಳಗೆ ಯೂಸ್ ಮಾಡಿ ಮುಗಿಸ್ಬಿಡಿ. ಸ್ನಾನಕ್ಕಿಂತ ಮುಂಚೆ 1 ಅವರ್ ಮುಂಚೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಆ್ಯಂಡ್ ವಾಶ್ ಮಾಡಿಬಿಡಿ. ಐ ಥಿಂಕ್ ಅರೌಂಡ್ 2 to 3 ಮಂತ್ಸಲ್ಲಿ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನನ್ನ ಹೇರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದ್ದು ರೋಸ್ಮೆರಿಯಿಂದನೇ.
ಆ್ಯಂಡ್ ಇವತ್ತದು ಲಾಸ್ಟ್ ಪ್ರಾಡಕ್ಟ್ ಬಂದು ಈ ಹೇರ್ ಸ್ಕ್ಯಾಲ್ಪ್ ಮಸಾಜರ್. ಇದು ನನ್ನ ಹತ್ರ ಇಲ್ಲ, ಬ್ಯಾಂಗ್ಳೂರಲ್ಲೇ ಬಿಟ್ಟು ಬಂದಿದ್ದೀನಿ. ನಾನು ಯೂಶ್ವಲಿ ರೋಸ್ಮೆರಿ ವಾಟರ್ ಹಾಕಾದ್ಮೇಲೆ ಈ ಸ್ಕ್ಯಾಲ್ಪ್ ಮಸಾಜರಲ್ಲಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ತೀನಿ, ಸೊ ದಟ್ ಈವನ್ ಪ್ರೆಷರ್ ಸಿಗುತ್ತೆ ಥ್ರೂ ಔಟ್ ಯುವರ್ ಹೆಡ್. ಆಪ್ಷನಲ್ ಇದು, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು. ಸೊ ಇದೊಂದು ಪ್ರಾಡಕ್ಟ್ ನನ್ನ ಹತ್ರ ತೋರ್ಸೋಕ್ಕಿಲ್ಲ, ಸೊ ನಾನು ಪಿಕ್ಚರ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ದ್ಯಾಟ್ ವಾಸ್ ಆಲ್ ಫಾರ್ ಟುಡೇ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಡೂ ಗೋ ಚೆಕ್ ಇಟ್ ಔಟ್. ಆ್ಯಂಡ್ ಸೇಲ್ ಇರೋದ್ರಿಂದ ಐ ಸಜೆಸ್ಟ್ ಯು ಟು ಬೈ ಡ್ಯೂರಿಂಗ್ ದಿಸ್ ಟೈಮ್. ಆ್ಯಂಡ್ ದ್ಯಾಟ್ಸ್ ಇಟ್. ನೀವು ಏನಾದರೂ ನನ್ನ ಚಾನಲ್ಗೆ ಹೊಸ ವ್ಯೂವರ್ ಆಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.